ವಿವಾಹಿತ ಮಹಿಳೆಗೆ ಮತಾಂತರಕ್ಕೆ ಯತ್ನ ಮಾಡಿರೋ ಆರೋಪ ಕೇಳಿಬಂದಿದೆ. ಪತಿಯಿಂದಲೇ ಪತ್ನಿಗೆ ಮತಾಂತರ ಆಗುವಂತೆ ಟಾರ್ಚರ್ ನೀಡಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ವಿವಾಹಿತ ಮಹಿಳೆಯನ್ನ ಮತಾಂತರ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಪತಿಯಿಂದಲೇ ಪತ್ನಿಗೆ ಮತಾಂತರ ಆಗುವಂತೆ ಟಾರ್ಚರ್ ಅನ್ನ ನೀಡುತ್ತಾ ಇದ್ದ ಪತಿ. ಚಿಟಗುಪ್ಪ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗುವಂತೆ ಪ್ರತಿನಿತ್ಯವೂ ಕೂಡ ಕಿರುಕುಳವನ್ನ ಕೊಡ್ತಾ ಇದ್ದ ಪತಿ. ಭಾರತೀಬಾಯಿ ಎಂಬ ಮಹಿಳೆಯಿಂದ ಈಗ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಮಹಿಳೆ ದೂರಿನ ಮೇರೆಗೆ ಚಿಟಗುಪ್ಪ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ತೆಲಂಗಾಣದ ವಿಟ್ಟು ನಾಯಕನ ಜೊತೆ ಮದುವೆಯಾಗಿದ್ದ ಮಹಿಳೆ ಮಗುವಾದ ಬಳಿಕ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತೇಳಿ ಪತಿ ಕಾಟವನ್ನು ಕೊಡ್ತಾ ಇದ್ದಾರೆ. ಮಗುವಿಗೆ ಮುಂಚೆ ಮಾಡಿಸುವಂತೆ ಅತ್ತೆ ಮಾವನಿಂದ ಒತ್ತಡವನ್ನು ಹೇರ್ತಾ ಇದ್ದಾರೆ. ಪತಿ ಮನೆಯವರ ಕಾಟಕ್ಕೆ ಬೇಸತ್ತು ತವರು ಮನೆಗೆ ಬಂದಿದ್ದಾಳೆ ಮಹಿಳೆ ಈಗಾಗಲೇ ಕಂಪ್ಲೇಂಟ್ ಅನ್ನು ಸಹಿತ ಕೊಟ್ಟಿದ್ದಾಳೆ. ಸಂತ್ರಸ್ತೆ ಮಹಿಳೆಗೆ ಧೈರ್ಯ ತುಂಬಿದ್ದಾರೆ ಬಿಜೆಪಿ ಶಾಸಕರು. ಪ್ರಭು ಚವ್ಹಾಣ್, ಶಾಸಕ ಶೈಲೇಂದ್ರ ಬೆಲ್ದಾಳೆ ಸಂತ್ರಸ್ತೆ ಮನೆಗೆ ಭೇಟಿ ನೀಡಿ ಸಾಂತ್ವನ ಸಹಿತ ಹೇಳಿದ್ದಾರೆ. ಸಂತ್ರಸ್ತೆ ಮಹಿಳೆಗೆ ನ್ಯಾಯ ಕೊಡಿಸುವುದಾಗಿ ಶಾಸಕರು ಭರವಸೆಯೊಂದನ್ನು ಸಹಿತ ನೀಡಿದ್ದಾರೆ. अपने पिताजी ने इंक्वायरी नहीं किया? शादी से पहले इतना नहीं मालूम करे ना उन्हें। उसको पहले शादी हो गया ना उसका? हाँ, उनसे पहले उन्हें शादी कर ले कहते तो हमारे को नहीं बोले उन्हें साथ शादी कर साथ बोल के भी नहीं बोले बोल के करके ले गए मेरे। अब ऐसा हूँ बोल के तो नहीं बोले मेरे, ऐसा हूँ बोल के तो नहीं बोले। और अब जाके मेरे को मैं ऐसा हूँ बोल के बोलने लगा, मैं मुसलमान में हूँ बोल के बोलने लगा है। मैं बोली ऐसा कहीं को कर रहे, मैं तो हिंदू का बेटी हूँ, तुम तो हिंदू में हूँ बोल के करके लेके आए मेरे को, ऐसा बोलने लगा। हमारे बंजारा में तो ऐसा होता ही नहीं ना। हाँ, अब ऐसा होता ही नहीं तो नहीं, मैं ऐसा नहीं होता, मैं उसमें हूँ। मेरा यहाँ से गर्दन कट करके रख दिए तो भी मैं उसमें से नहीं आती हूँ, मैं उसमें से रहती हूँ। तुम आती नहीं आती बोल के मेरे को दबाव देने लगा। धमकी दिया क्या? हाँ, मेरे को धमकी देने लगा, मैं ऐसा करती हूँ तेरे को मार दे, तू कहीं को नहीं आती बोल के बोलने लगा। तो कहीं को आऊँ मैं, ऐसा कहीं को कर रहे बोल के मैं घबरा, अब मेरे को मार दे तू, ये कर तू वो कर तू बोलने लग गए उन्हें। तो मैं खामोश बैठी. ಕಾನೂನು ಮತ್ತೆ ಸ್ವಲ್ಪ ನೀವು ಕೆಲಸ ಮಾಡಬೇಕಾಯ್ತು. ಕಾನೂನು ಪ್ರಕಾರ ಅವ್ರ ಮೇಲೆ ಹೋಯ್ತದ. ಅವ್ರ ಪೊಲೀಸಿಗೆ ನಾವು ನೋಡ್ತಾ ಇದೀವಿ, ಬಿಹಾರ ಪೊಲೀಸ್ ಏನ್ ಮಾಡತ್ತದ ಅಂತ ಹೇಳಿ. ಹಂಗ ಅವ್ರು ಸುಮ್ಮನೆ ಕುಂತ್ರೆ ಏನ್ ಬಿ ಆಗಲ್ಲ. ಸ್ವಲ್ಪ ನೀವು ಅಲ್ಲಿದ್ದಂತ ಆಫೀಸರ್ಗಳಿಗೆ ನಿಮ್ಮ ಇನ್ಫ್ಲೂಯೆನ್ಸ್ ಜರ ಮಾತಾಡಿ ಕೋಆರ್ಡಿನೇಟ್ ಮಾಡಿ ಅವ್ರ ಮೇಲೆ ಆಕ್ಷನ್ ಅಪ್ಲೈ ಮಾಡ್ತೀರಿ ಅಂದ್ರೆ ಅದು ಆನ್ ದಿ ಬೇಸಿಸ್ ಆಫ್ ಹ್ಯುಮ್ಯಾನಿಟಿ. ಇದು ಇಶ್ಯೂ ಹೆಂಗ್ ಗೊತ್ತಲ್ಲ.